ಒತ್ತಡವಿಲ್ಲದೆ ಶಿಕ್ಷಣ ನೀಡುವುದು ನಮ್ಮ ವಿಶ್ವ ವೆಂಕಟೇಶ್ವರ ಶಾಲೆಯ ಮುಖ್ಯ ಆದ್ಯತೆ. ನಮ್ಮ ಸಿಸ್ಟಮ್ ಬಗ್ಗೆ ನಾನು ಕಟ್ ಆ್ಯಂಡ್ ಕ್ಲಿಯರ್ ಆಗಿ ಹೇಳ್ತೀನಿ ಸರ್. ಫ್ರಮ್ ದ ಬಿಗಿನಿಂಗಿಂದ ನಂದು ಒಂದೇ ಪಾಲಿಸಿ, ಯಾವ ಪೇರೆಂಟನ್ನು ಕೂಡ ನಾವು ನಮ್ಮ ಸ್ಕೂಲಲ್ಲಿ ಸೇರಿಸಿ ಅಂತ ಫೋನ್ ಮಾಡೋದಿಲ್ಲ, ಒತ್ತಡ ಮಾಡೋದಿಲ್ಲ. ಅವ್ರು ಕೇಳಿದ ಪ್ರಶ್ನೆಗಳಿಗೆ, ಅವ್ರು ಕೇಳಿದ ಎನ್ಕ್ವೈರಿಗೆ ಫುಲ್ ಪ್ಲೆಡ್ಜ್ ಆಗಿ ಭಾಳ ಪೇಷನ್ಸಿಂದ, ಭಾಳ ತಾಳ್ಮೆಯಿಂದ ನಮ್ಮ ಸ್ಕೂಲ್ ಸಿಸ್ಟಮ್ ಏನು, ನಮ್ಮ ಸ್ಕೂಲ್ ಕರಿಕ್ಯುಲಮ್ ಏನು, ನಮ್ಮ ಸ್ಕೂಲ್ ಮಾಡಿದ ಉದ್ದೇಶ ಏನು ನಾನು ಹೇಳ್ತೀನಿ ಸರ್. ಶಿಕ್ಷಣಕ್ಕಿಂತ ಶಿಸ್ತಿಗೆ ಹೆಚ್ಚಿನ ಮಹತ್ವ ನೀಡುವುದು. ಬರೀ ಮಾರ್ಕ್ಸ್ ಅಲ್ಲ. ಈಗ ಸಂಸ್ಕಾರ ಇಲ್ಲದ ಒಂದು ಹುಡುಗ 99 ಮಾರ್ಕ್ಸ್ ತಗೊಂಡಿದ್ರು ಅವನು ನನ್ನ ದೃಷ್ಟಿಯಲ್ಲಿ ಎಜುಕೇಟೆಡ್ ಅಲ್ಲ ಸರ್. ಶಿಕ್ಷಣದಲ್ಲಿ ನೂತನ ಶೈಲಿಯಲ್ಲಿ ಮಕ್ಕಳಿಗೆ ಪಾಠ ಮಾಡುವುದು. ಹಗಲಿರುಳು ಶ್ರಮಿಸುವ ಉತ್ತಮ ಶಿಕ್ಷಕರ ತಂಡ. 100ಕ್ಕೆ 200% ಸರ್. ನಮ್ಮ ಟೀಚರ್ಸ್ ವ್ಯಾಲ್ಯೂ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಎಥಿಕ್ಸ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಟೈಮ್ ನೋಡ್ತಾ ಇಲ್ಲ. ಮೆಜಾರಿಟಿ ಕ್ರೆಡಿಟ್ ಈ ರಿಸಲ್ಟಲ್ಲಿ ನಮ್ಮ ಟೀಚರ್ಸ್ಗೆ ಹೋಗುತ್ತೆ ಸರ್. 5, 6 ಹಾಗೂ 8ನೇ ತರಗತಿಗೆ ಪಬ್ಲಿಕ್ ಎಕ್ಸಾಮ್ ಬಗ್ಗೆ ಶಾಲೆಯ ಸಂಸ್ಥಾಪಕರು ಏನಂದ್ರು ಗೊತ್ತಾ? ಈಗ ನನ್ನ ಲೆಕ್ಕದಲ್ಲಿ 5th ಪಬ್ಲಿಕ್ಕು 8th ಪಬ್ಲಿಕ್ ಅನ್ನೋದು ನಾನು ಅಕ್ಸೆಪ್ಟ್ ಮಾಡಲ್ಲ. ಅಟ್ ದ ಸೇಮ್ ಟೈಮ್ ಅವರು ಮಕ್ಕಳಿಗೆ ಅಂದರೆ ಈ ಬಾಲ್ಯದಲ್ಲಿ ಅವ್ರು ಎಂಜಾಯ್ ಮಾಡ್ತಾ ಕಲಿಬೇಕು. ಈಗ 9th 10th ಬಂದ ಮೇಲೆ 9th ಬೇಕಾದ್ರೆ ಪಬ್ಲಿಕ್ ಮಾಡಲಿ, 9th ಪಬ್ಲಿಕ್ ಮಾಡಲಿ, 10th ಮಾಡಲಿ, ಈವನ್ 11th ಮಾಡಲಿ, 12th ಮಾಡಲಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಬಟ್ 8th ವರೆಗೆ ಪಬ್ಲಿಕ್ ಎಕ್ಸಾಮ್ ಇರ್ಕೊಡೋದು. ಸರ್, ಫ್ರಮ್ ದ ಬಿಗಿನಿಂಗ್ ನಮ್ಮದೊಂದು ಅಚ್ಚುಕಟ್ಟಾದ ಒಂದು ಪ್ಲ್ಯಾನಿಂಗ್ ಇರುತ್ತೆ ಸರ್. ಪ್ಲ್ಯಾನಿಂಗ್ ಇರುತ್ತೆ. ಆಮೇಲೆ ನಮ್ಮ ಶಾಲೆಯಲ್ಲಿ ನಾವು ಅನ್ನೆಸೆಸರಿ ರಜೆಗಳನ್ನು ಕೊಡುವುದಿಲ್ಲ. ಈಗ ಯಾವುದೋ ಜನವರಿ 1 ಬಂತು, ಕ್ರಿಸ್ಮಸ್ ಹಾಲಿಡೇಸ್ ಬಂತು, ಒಂದು 20 ದಿವಸ ಕೊಟ್ಬಿಡೋದು, ಇನ್ಯಾವುದೋ ಬಂದು 20 ದಿವಸ ಕೊಟ್ಬಿಡೋದು, ಈ ರೀತಿ ನಾವು ಸಾಕಷ್ಟು ರಜೆಗಳನ್ನ ಕಮ್ಮಿ ಮಾಡ್ತೀವಿ. ಆಮೇಲೆ ಮಕ್ಕಳಿಗೆ ಮೀನ್ಸ್ ಸ್ಟೂಡೆಂಟ್ಗೆ, ಪೇರೆಂಟ್ಸ್ಗೆ ಒಂದು ಪೇರೆಂಟ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಮಾಡಿ ನಾವು ಪೇರೆಂಟ್ಸ್ ಕೂಡ ಹೆಂಗೆ ಇನ್ವಾಲ್ವ್ ಆಗಬೇಕು ಈ ರಿಸಲ್ಟಲ್ಲಿ, ನೀವು ಮನೆಯಲ್ಲಿ ಹೆಂಗಿರಬೇಕು. ಆಮೇಲೆ ನೌದ ಡೇಸ್ ಏನಾಗಿದೆ ಅಂದರೆ ಪೇರೆಂಟ್ಸ್ ಇರ್ಬೋದು, ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು, ಮಕ್ಕಳಿರ್ಬೋದು, ಸೆಲ್ ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಈ ವಿಷಯದಲ್ಲಿ ನಾವು ಭಾಳ ಖಡಕ್ ಆಗಿರ್ತೀವಿ ಸರ್. ಪೇರೆಂಟ್ಸ್ಗೂ ವಾರ್ನಿಂಗ್ ಕೊಡ್ತೀವಿ, ಸ್ಟೂಡೆಂಟ್ಗೂ ವಾರ್ನಿಂಗ್ ಕೊಡ್ತೀವಿ. ಈ ವಿಷಯದಲ್ಲಿ ನಾವು ಭಾಳ ಎಜುಕೇಟ್ ಮಾಡ್ತೀವಿ. ಅದರಿಂದ ಸಾಧ್ಯ ಆಗುತ್ತೆ ಸರ್. 100ಕ್ಕೆ 200% ಸರ್. ನಮ್ಮ ಟೀಚರ್ಸ್ ವ್ಯಾಲ್ಯೂ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಎಥಿಕ್ಸ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಟೈಮ್ ನೋಡ್ತಾ ಇಲ್ಲ. ಮೆಜಾರಿಟಿ ಕ್ರೆಡಿಟ್ ಈ ರಿಸಲ್ಟಲ್ಲಿ ನಮ್ಮ ಟೀಚರ್ಸ್ಗೆ ಹೋಗುತ್ತೆ ಸರ್. ಸರ್, ನಾನು ಪ್ರತಿ ವರ್ಷ ಕೂಡ ಒಂದು 3ರಿಂದ 4 ಸಲ ನಮ್ಮ ಮಕ್ಕಳ ಜೊತೆ ಮಾತಾಡ್ತೀನಿ ಸರ್. ಮಕ್ಕಳ ಜೊತೆ ಮಾತಾಡಬೇಕಾದ್ರೆ ನಾನು ಹೇಳೋದು ಒಂದೇ, ಎಜುಕೇಷನ್ ಮೀನ್ಸ್ ವಾಟ್. 95 ತೊಗೊಳೋದು, 99 ತೊಗೊಳೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋದು, ನನಗೆ 5 ಡಿಗ್ರಿ ಬಂದಿದೆ ಅಂತ ಹೇಳೋದಲ್ಲ. ನಿಜವಾದ ಎಜುಕೇಷನ್, ವಿವೇಕಾನಂದ ಸ್ವಾಮಿ ಹೇಳೋದೇನೆಂದರೆ, ನಿಜವಾದ ಎಜುಕೇಷನ್ ಏನಂದರೆ ನಮ್ಗೆ ಜೀವನದಲ್ಲಿ ಎಂಥ ಕಷ್ಟ ಬಂದ್ರೂ, ಇನ್ನು ಯಾವುದೂ ನನಗೆ ದಾರಿನೇ ಕಾಣ್ತಾ ಇಲ್ಲ, ನಾನಿನ್ನು ಸೂಸೈಡ್ ಮಾಡ್ಕೊಳೋದೇ ಮಾರ್ಗ ಅಂಥ ಸ್ಥಿತಿಯಲ್ಲಿ ಕೂಡ ಸ್ಟ್ರಾಂಗ್ ಮೆಂಟಲ್ ಕೆಪಾಸಿಟಿಯಿಂದ ಅದನ್ನು ಮೀರಿ ಮುಂದಕ್ಕೆ ಜೀವನ ಸಾಗಿಸೋದು ಹೇಳ್ಕೊಡತ್ತಲ್ಲ, ಅದೇ ನಿಜವಾದ ಎಜುಕೇಷನ್ ಅಂತ ನಾನು ನಮ್ಮ ಮಕ್ಕಳಿಗೆ ಪದೇ ಪದೇ ಹೇಳ್ತಾ ಇರ್ತೀನಿ ಸರ್. ಎಂತಾನೇ ಕಷ್ಟ ಬರಲಿ ಅದನ್ನು ಫೇಸ್ ಮಾಡಿ ಮುಂದಕ್ಕೆ ನಡೆಯುವಂಥ ಮನೋಧೈರ್ಯ ಕೊಡುತ್ತಲ್ಲ, ಅದು ನಿಜವಾದ ಎಜುಕೇಷನ್. ಅವರು ಎಜುಕೇಟೆಡ್. ಈ ರೀತಿ ಮಾಡ್ಕೋಬೇಡ್ದಂತ ಹೇಳ್ತೀವಿ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಕೂಡ ಏನು ಹೇಳ್ತೀವಿ ಅಂದರೆ, ನಿಮ್ಮ ಮೇಲೆ ಪೋಷಕರು ಭಾಳ ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತಾರೆ, ಪ್ರಾಣನೇ ಇಟ್ಕೊಂಡಿರ್ತಾರೆ. ನೀವೇನಾದರೂ ಅಂಥ ಕೆಲಸ ಮಾಡಿಕೊಂಡ್ರೆ ಅವರು ಸಾಯೋವರೆಗೆ
ಸಫರಾಗಿ ನೋವು ಪಟ್ಟು ಇದು ಮಾಡ್ತಾರೆ. ಇದು ಪಾಪದ ಕೆಲಸ. ಈ ರೀತಿ ಯಾರೂ ಮಾಡ್ಕೋಬಾರ್ದು. ನಾವು ಫೇಲ್ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ಫೈಟ್ ಮಾಡಬೇಕು, ಪಾಸ್ ಆಗಬೇಕು. ಇದು ಪ್ರತಿಯೊಂದು ಮಗುಕ್ಕೆ ನಾನು ಹೇಳ್ತೀನಿ ಸರ್, ಪರ್ಸ್ನಲಿ ಹೇಳ್ತೀನಿ. ಅದರಿಂದ ಆ ರೀತಿ ಸಿಚುವೇಶನ್ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಬರಲ್ಲ ಸರ್. ಈಗ ನಾನು ಹೇಳಬೇಕಾದ್ರೆ ನನಗೆ ಕೂಡ ಒಂದು ಡಿಸಪಾಯಿಂಟ್ ಇದೆ ಸರ್. ಪೇರೆಂಟ್ಸ್ ಎಲ್ಲ ಕೂಡ ಮಕ್ಕಳನ್ನ ಯಾವ ರೀತಿ ನೋಡ್ತಾ ಇದ್ದಂದರೆ ಬೇಗ ಜಾಬ್ ಬರಬೇಕು, ಅವ್ರು ದುಡ್ಡು ಯಂತ್ರಗಳು ಆಗಬೇಕು ಅಂತಲೇ ನೋಡ್ತಾ ಇದ್ದಾರೆ ಹೊತ್ತು ನಾಲೆಡ್ಜ್ ಗೇನ್ ಪೀಪಲ್ ಆಗಬೇಕು ಅಂತ ಮೆಜಾರಿಟಿ ಪೋಷಕರು ನೋಡ್ತಾ ಇಲ್ಲ ಸರ್. ಇದು ನನಗೆ ಒಂಥರ ಬೇಸರ ಇದೆ. ಆಮೇಲೆ ನಾನು ಹೇಳ್ತೀನಿ, ಈಗ ಬರೀ ಸೈನ್ಸು ಕಾಮರ್ಸು ಸಾಫ್ಟ್ವೇರು, CA, ಅಕೌಂಟೆಂಟು, ಆಡಿಟರ್ ಅಂದರೆ ವಾಟ್ ಅಬೌಟ್ ಎಕನಾಮಿಕ್ಸ್ ಎಕ್ಸ್ಪರ್ಟ್ಸ್? ಆಯಿತು, ಈಗ ಅವ್ರ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು. ಈಗ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಒಂದು ಇಂಗ್ಲೀಷ್ ಟೀಚರು ಅದರ ಇಂಗ್ಲೀಷ್ ಲೆಕ್ಚರರ್ ಆಗಬೇಕಂದ್ರೆ ಅವರು ಗ್ರಾಜುಯೇಷನ್ ಲೆವೆಲಲ್ಲಿ, ಪೋಸ್ಟ್ ಗ್ರಾಜುಯೇಷನಲ್ಲಿ ಇಂಗ್ಲೀಷ್ ಲಿಟ್ರೇಚರ್ ಓದಬೇಕಂದ್ರೆ ಸಮ್ ಪೀಪಲ್ ಹ್ಯೂಮನಿಟಿ ಸಬ್ಜೆಕ್ಟ್ಸ್ ತೊಗೋಬೇಕು. ಬಟ್ ಈಗ ಹ್ಯೂಮನಿಟಿ ಸಬ್ಜೆಕ್ಟ್ಸ್ ಪೇರೆಂಟ್ಸ್ ಎಷ್ಟು ಜನ ಇದ್ದಾರೆ? ಇನ್ನು ಫ್ಯೂಚರಲ್ಲಿ ಟೀಚಿಂಗ್ಗೆ ಒಳ್ಳೆ ಕ್ವಾಲಿಟಿ ಟೀಚರ್ ಹೆಂಗೆ ಸಿಗ್ತಾರೆ? ಆಯಿತು, ಈಗ ಇರೋ IAS, IPS ಇವರೆಲ್ಲ ಆಗಬೇಕಂದ್ರೆ ಅವ್ರು ಹ್ಯೂಮನಿಟಿ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈವನ್ ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಈವನ್ ಹಿಸ್ಟ್ರಿ ಇರ್ಬೋದು, ಈವನ್ ಎಕನಾಮಿಕ್ಸ್ ಇರ್ಬೋದು. ಇವೆಲ್ಲ ಓದಿಲ್ಲ ಅಂದರೆ ಇನ್ ಫ್ಯೂಚರ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆಗತ್ತೆ. ಅದರಿಂದ ನಾನು ಪೇರೆಂಟ್ಸ್ಗೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ, ಬರೀ ಸೈನ್ಸು ಕಾಮರ್ಸೇ ಅಲ್ಲ, ಹ್ಯೂಮನಿಟಿ ಸಬ್ಜೆಕ್ಟಲ್ಲಿ ಕೂಡ ಮಕ್ಕಳನ್ನ ಓದಿಸ್ಬೇಕು. ನಾನು ಬರೀ ಹೇಳಿದ್ರೆ ಸಾಕಾಗಲ್ಲ ಅಂತ ಹೇಳಿ ನನ್ನ ಮಗಳನ್ನ ನಾನು RV ಕಾಲೇಜಲ್ಲಿ ಗ್ರಾಜುಯೇಷನಲ್ಲಿ ಹ್ಯೂಮನಿಟಿ ಸಬ್ಜೆಕ್ಟೇ ಈಸ್ಕೊಟ್ಟಿದ್ದೀನಿ. ಬ್ಯಾಚಲರ್ ಆಫ್ ಲಿಬರಲ್ ಆರ್ಟ್ಸಲ್ಲಿ ನನ್ನ ಮಗಳು 2nd ಇಯರ್ ಓದ್ತಾ ಇದ್ದಾರೆ. ನನ್ನ ಮಗಳನ್ನ ಇನ್ನು ಫ್ಯೂಚರ್ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಆರ್ ಟೀಚಿಂಗ್ ಲೆವೆಲ್ಗೆ ಕರ್ಕೊಬರ್ತೀನಿ ಸರ್. ನಮ್ಮಲ್ಲಿ ಈ ಸ್ಪೋರ್ಟ್ಸ್ ವಿಷಯದಲ್ಲಿ ನಾನು ನಿಜ ಮಾತಾಡ್ತೀನಿ. ಯಾಕಂದರೆ ಎಜುಕೇಷನ್ನು ಫೀಲ್ಡಲ್ಲಿ ಇದ್ದು ನನ್ನ ಬಾಯಲ್ಲಿ ನಾನು ಸುಳ್ಳು ಮಾತಾಡಿದ್ರೆ ಅದು ಮಕ್ಕಳಿಗೆ ಮಾರ್ಗದರ್ಶನ ಕೊಟ್ಟಂಗೆ ಆಗಲ್ಲ. ನಮ್ಮಲ್ಲಿ ಸ್ವಲ್ಪ ಗ್ರೌಂಡ್ ದೊಡ್ಡದೇನಿಲ್ಲ, ಗ್ರೌಂಡ್ ಚಿಕ್ಕದಾಗಿದೆ. ಅದರಲ್ಲಿ ನಾನು ಒಂದು 30% ಸ್ಪೋರ್ಟ್ಸ್ಗೆ ಎನ್ಕರೇಜ್ ಮಾಡ್ತಾಯಿದ್ದೀನಿ ಸರ್. ಫುಲ್ ಫ್ಲೆಡ್ಜ್ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಒಂದು ಒಳ್ಳೆಯ ಗ್ರೌಂಡನ್ನು ಕೂಡ ಕ್ರಿಯೇಟ್ ಮಾಡಿಕೊಂಡು ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಮಾಡಲೇಬೇಕು ಸರ್. ಯಾಕಂದರೆ ಯಾವಾಗ ಮಗು ಮೆಂಟಲಿ ಸ್ಟ್ರಾಂಗ್, ಫಿಸಿಕಲಿ ಸ್ಟ್ರಾಂಗ್ ಇರ್ತಾನೋ ಆವಾಗ ಪರ್ಫೆಕ್ಟ್ ಪ್ರಜೆ ಆಗ್ತಾನೆ. ಅದಕ್ಕೂ ನನ್ನ ಒಪಿನಿಯನ್ ಈಸ್ ಕರೆಕ್ಟ್ ಇದೆ ಸರ್. ಬಟ್ ನಮಗೆ ಪ್ಲೇಸ್ ಪ್ರಾಬ್ಲಮ್ ಇದೆ. ಹೌದು ಸರ್, ನಾವು ಸಂಸ್ಥೆ ಸ್ಟಾರ್ಟ್ ಮಾಡಿ 10 ವರ್ಷ ಆಯಿತು. ಇದು 11ನೇ ವರ್ಷ. ಈ ವರ್ಷ ನನಗೆ ತುಂಬ ಹೆಮ್ಮೆ ಇದೆ ಸರ್. ನಮ್ಮ SLC 10ನೇ ತರಗತಿ ಸ್ಟೇಟ್ ಬೋರ್ಡ್ 100% ರಿಸಲ್ಟ್ ಬಂತು. ಮೆಜಾರಿಟಿ ಸ್ಟೂಡೆಂಟು 90 ಅಬವ್ ಇದ್ದಾರೆ. ಆಮೇಲೆ 2 ಮಕ್ಕಳು ಕರ್ನಾಟಕ ಸ್ಟೇಟ್ 7th ರ್ಯಾಂಕ್ ತೊಗೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಈ ವರ್ಷ 10ನೇ ತರಗತಿದು ಸ್ಟೇಟ್ ಬೋರ್ಡು ರಿಸಲ್ಟ್ ಕಮ್ಮಿ ಆಯ್ತು ಅಂತ ಹೇಳಿದ್ರು. ನಮ್ಮದು ಹೈಯೆಸ್ಟ್ ಮಾರ್ಕ್ಸ್ ಬಂತು, 100% ರಿಸಲ್ಟ್ ಕೂಡ ಬಂತು. ಅದೇ ರೀತಿ 2nd PU 100% ರಿಸಲ್ಟು ಬಂತು. ಒಂದು ಸ್ಟೂಡೆಂಟ್ ಯೋಗೇಶ್ ಅಂತ 600 ಮಾರ್ಕ್ಸ್ಗೆ 588 ತೊಗೊಂಡು ಕರ್ನಾಟಕ ಸ್ಟೇಟ್ 10th ರ್ಯಾಂಕ್ ತೊಗೊಂಡಿದ್ದಾನೆ ಸರ್. ಅದೇ ರೀತಿ ಮೊನ್ನೆನೇ CBSE 10th ರಿಸಲ್ಟ್ ಬಂತು, 12th ರಿಸಲ್ಟ್ ಕೂಡ ಬಂತು. ಒಂದೇ ದಿವಸ ಬಂದಿತ್ತು. 10th CBSE, 12th CBSE 100% ರಿಸಲ್ಟ್ ಬಂತು. ಈ ವರ್ಷ 4 ಸ್ಟ್ರೀಮಲ್ಲಿ ಕೂಡ ನಮಗೆ 100% ರಿಸಲ್ಟ್ ಬಂತು. ನಮ್ಮ ಟೀಚರ್ಸ್ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಸ್ಕೂಲಲ್ಲಿ ಒಂದು ಟೀಮ್ ವರ್ಕ್ನ ನಾವು ಎನ್ಕರೇಜ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ನಾವು ಪೇರೆಂಟ್ಸ್ನ ಕೂಡ ಇನ್ವಾಲ್ವ್ ಮಾಡ್ತೀವಿ. ಮನೆಯಲ್ಲಿ ಅವ್ರು ಹೆಂಗಿರಬೇಕು, ಏನಿರಬೇಕು ಅಂತ. ಆಮೇಲೆ ಇವತ್ತು ನನಗೆ ಇನ್ನೊಂದು ಸಂತೋಷ ವಿಷಯ ಏನಂದರೆ, ನಾನು ಸ್ಕೂಲ್ ಮಾಡಿದ ಉದ್ದೇಶ ದುಡ್ಡು ಮಾಡಬೇಕು ಅಂತ ಅಲ್ಲ ಸರ್. ಅಫೋರ್ಡಬಲ್ ಫೀಸಲ್ಲಿ ಕಾಮನ್ ಮ್ಯಾನ್ ಚಿಲ್ಡ್ರನ್ಸ್ಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾನು ಸ್ಕೂಲ್ ಮಾಡಿದ್ದೀನಿ. ಆ ಉದ್ದೇಶ ಫುಲ್ಫಿಲ್ ಆಗಿದೆ. ಪಬ್ಲಿಕ್ ಸಪೋರ್ಟ್ ಕೂಡ ನನಗೆ ಅದೇ ರೀತಿ ಸಿಕ್ತು. ಇವತ್ತು ನಾವು 20 ಮಕ್ಕಳಿಂದ ಶುರು ಮಾಡಿದ ಸಂಸ್ಥೆ ಇವತ್ತು 3000 ಮಕ್ಕಳಾಗಿದ್ದಾರೆ ಸರ್. ಆದರೆ ನಾವು 1 ರೂಪಾಯಿ ಕೂಡ ಇಷ್ಟುವರೆಗೆ ಪ್ರಾಫಿಟ್ ಮಾಡಿಲ್ಲ. ಬಟ್ ನನಗೆ ಹ್ಯಾಪಿ ಇದೆ. ನನ್ನ ಪ್ರಾಫಿಟ್ ಏನು, ನಮ್ಮ ಅಚೀವ್ಮೆಂಟು, ಈ ಇಯರ್ ಬಂದಿದ್ದು ಫಲಿತಾಂಶ. ಅದೇ ರೀತಿ ನಾನು ಜನರಲ್ಲಿ ಗೆಲ್ಲಿಸಿದ ನಂಬಿಕೆ. ಅವ್ರಿಗೆ ನಂಬಿಕೆ ಇಲ್ಲಾಂದರೆ 3000 ಮಕ್ಕಳು ಹೆಂಗೆ ಸೇರೋಕ್ಕೆ ಸಾಧ್ಯ? ನಾನು ನಿಜವಾಗ್ಲೂ ಹೇಳ್ಬೇಕಾದ್ರೆ ನಮ್ಮ ಉದ್ದೇಶವನ್ನು ಇಷ್ಟು ಬೇಗ ಅರ್ಥ ಮಾಡಿಕೊಂಡಿದ್ದ ಜನಕ್ಕೆ ನಾನು ಚಿರಋಣಿಯಾಗಿದ್ದೀನಿ ಸರ್. ಆ ರೀತಿ ಏನಿಲ್ಲ ಸರ್. ನಮ್ಮ ಸ್ಕೂಲಲ್ಲೇ ಸೇರಿಸ್ಬೇಕಂತ ಏನೂ ಇಲ್ಲ. ಯಾರೇ ಪೇರೆಂಟ್ಸು ನಮ್ಮ ಸ್ಕೂಲಲ್ಲಿ ಸೇರಿಸ್ಬೇಕಂತ ಇಲ್ಲಿ ಎನ್ಕ್ವೈರಿ ಪರ್ಪಸ್ ಬಂದರೆ
ನಮ್ಮ ಸಿಸ್ಟಮ್ ಬಗ್ಗೆ ನಾನು ಕಟ್ ಆ್ಯಂಡ್ ಕ್ಲಿಯರಾಗಿ ಹೇಳ್ತೀನಿ ಸರ್. ಫ್ರಮ್ ದ ಬಿಗಿನಿಂಗಿಂದ ನಂದು ಒಂದೇ ಪಾಲಿಸಿ, ಯಾವ ಪೇರೆಂಟನ್ನು ಕೂಡ ನಾವು ನಮ್ಮ ಸ್ಕೂಲಲ್ಲಿ ಸೇರಿಸಿ ಅಂತ ಫೋನ್ ಮಾಡೋದಿಲ್ಲ, ಒತ್ತಡ ಮಾಡೋದಿಲ್ಲ. ಅವ್ರು ಕೇಳಿದ ಪ್ರಶ್ನೆಗಳಿಗೆ, ಅವ್ರು ಕೇಳಿದ ಎನ್ಕ್ವೈರಿಗೆ ಫುಲ್ ಪ್ಲೆಡ್ಜ್ ಆಗಿ ಭಾಳ ಪೇಷನ್ಸಿಂದ, ಭಾಳ ತಾಳ್ಮೆಯಿಂದ ನಮ್ಮ ಸ್ಕೂಲ್ ಸಿಸ್ಟಮ್ ಏನು, ನಮ್ಮ ಸ್ಕೂಲ್ ಕರಿಕ್ಯುಲಮ್ ಏನು, ನಮ್ಮ ಸ್ಕೂಲ್ ಮಾಡಿದ ಉದ್ದೇಶ ಏನು ನಾನು ಹೇಳ್ತೀನಿ ಸರ್. ಆಮೇಲೆ ಅವ್ರ ಮಕ್ಕಳನ್ನ ಯಾವ ಸ್ಕೂಲಲ್ಲಿ ಸೇರಿಸ್ಕೋಬೇಕು ಅಂತ ಹೋಲ್ ಆ್ಯಂಡ್ ಸೋಲ್ ರೈಟ್ಸ್ ಇರೋದು ಪೇರೆಂಟ್ಸ್ಗೆ. ಅದರಲ್ಲಿ ನಾನು ಯಾವತ್ತೂ ಕೂಡ ಅವ್ರು ಬ್ರೈನ್ ವಾಶ್ ಮಾಡೋಕ್ಕೆ ಹೋಗಲ್ಲ ಸರ್. ಎಜುಕೇಷನ್ ಅನ್ನೋದು ಕೇವಲ ಜಾಬಿಂದ ದುಡ್ಡು ದುಡಿಯೋ ಯಂತ್ರಗಳನ್ನಾಗಿ ನಾವು ನೋಡಬೇಡಿ. ಎಜುಕೇಷನ್ ಮೀನ್ಸ್ ಆಲಿಸ್ಟಿಕ್ ಡೆವಲಪ್ಮೆಂಟ್ ಇರಬೇಕು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವ ಪ್ಲೇಸಲ್ಲಿ ಹೆಂಗೆ ಬಿಹೇವಿಯರ್ ಮಾಡಬೇಕು, ಮನೇಲಿ ಹೆಂಗೆ ಬಿಹೇವಿಯರ್ ಮಾಡಬೇಕು, ಆಮೇಲೆ ಸಮಾಜದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಯಾರ ಜೊತೆ ಸೇರಬೇಕು, ಯಾರ ಜೊತೆ ಸೇರಬೇಡದು, ಇದೆಲ್ಲ ಕಲಿಸ್ಕೊಡೋದೇ ಎಜುಕೇಷನ್ ಅಂತ ನನ್ನ ಒಪಿನಿಯನ್ ಸರ್. ಬರೀ ಮಾರ್ಕ್ಸ್ ಅಲ್ಲ. ಈಗ ಸಂಸ್ಕಾರ ಇಲ್ಲದ ಒಂದು ಹುಡುಗ 99 ಮಾರ್ಕ್ಸ್ ತೊಗೊಂಡಿದ್ರು ಅವನು ನನ್ನ ದೃಷ್ಟಿಯಲ್ಲಿ ಎಜುಕೇಟೆಡ್ ಅಲ್ಲ ಸರ್. ಸರ್, ಈಗ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಒತ್ತಡ ಇಲ್ಲದೆ ಎಜುಕೇಷನ್ ಕೊಡಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟನ್ನ ತೊಗೊಬಂದಿದ್ದಾರೆ ಸರ್. ಇದರಿಂದ ಭಾಳ ರಿಸರ್ಚ್ ಆಗಿದೆ, ಭಾಳ ಪರ್ಸನ್ಸ್ ಕೆಲಸ ಮಾಡಿದ್ದಾರೆ. ಈಗ ನನ್ನ ಲೆಕ್ಕದಲ್ಲಿ 5th ಪಬ್ಲಿಕ್ಕು 8th ಪಬ್ಲಿಕ್ ಅನ್ನೋದು ನಾನು ಅಕ್ಸೆಪ್ಟ್ ಮಾಡಲ್ಲ. ಅಟ್ ದ ಸೇಮ್ ಟೈಮ್ ಅವರು ಮಕ್ಕಳಿಗೆ ಅಂದರೆ ಈ ಬಾಲ್ಯದಲ್ಲಿ ಅವ್ರು ಎಂಜಾಯ್ ಮಾಡ್ತಾ ಕಲಿಬೇಕು. ಈಗ 9th 10th ಬಂದ ಮೇಲೆ 9th ಬೇಕಾದ್ರೆ ಪಬ್ಲಿಕ್ ಮಾಡಲಿ, 9th ಪಬ್ಲಿಕ್ ಮಾಡಲಿ, 10th ಮಾಡಲಿ, ಈವನ್ 11th ಮಾಡಲಿ, 12th ಮಾಡಲಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಬಟ್ 8th ವರೆಗೆ ಪಬ್ಲಿಕ್ ಎಕ್ಸಾಮ್ ಇರ್ಕೊಡೋದು. ಏನಕ್ಕೆ ಇರ್ಕೊಡೋದು ಅಂತ ನೀವು ನನ್ನ ಕ್ವಶನ್ ಕೇಳ್ಬೋದು ಸರ್. ನಾನು ಎಜುಕೇಷನ್ ಅಂದರೆ ನನಗೆ ಪ್ಯಾಷನ್ ಇದೆ, ಇದ್ರ ಬಗ್ಗೆ ನಾನು ಎವ್ರಿ ಡೇ ಕಲಿತಾ ಇದ್ದೀನಿ. ಈಗ ಸ್ಕೂಲ್ ಎಜುಕೇಷನ್ ಸಿಸ್ಟಮಲ್ಲಿ ಪ್ರಪಂಚದಲ್ಲಿ ಫಿನ್ಲ್ಯಾಂಡ್ ನಂಬರ್ 1 ಪ್ಲೇಸ್ ಇದೆ ಸರ್. ನಾನು 3 years ಬ್ಯಾಕ್ ಆ ಎಜುಕೇಷನ್ ಸಿಸ್ಟಮ್ನ ಸ್ಟಡಿ ಮಾಡೋಕ್ಕೆ ನಾನು ಫಿನ್ಲ್ಯಾಂಡ್ ಕೂಡ 10 days ಹೋಗಿದ್ದೆ ಸರ್. ಎಲ್ಲ ಸ್ಕೂಲ್ಸು ವಿಸಿಟ್ ಮಾಡಿದೆ. ಅಲ್ಲಿ ಎಲ್ಲ ಕೂಡ ಗೌರ್ಮೆಂಟ್ ಸ್ಕೂಲ್ಸೇ, ಸಿಂಗಲ್ ಪ್ರೈವೇಟ್ ಸ್ಕೂಲ್ ಇಲ್ಲ. 5 minister ಚಿಲ್ಡ್ರನ್ನು, ಪ್ಲಂಬರ್ ಚಿಲ್ಡ್ರನ್ನು ಒಂದೇ ಸ್ಕೂಲಲ್ಲಿ ಓದಬೇಕು. ಅಲ್ಲಿ ಎಜುಕೇಷನ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಅಲ್ಲಿ ನಾನು ನೋಡಿದ ಪ್ರಕಾರ ಅಪ್ ಟು 12th standard ವರೆಗೆ ಅಲ್ಲಿ ಪಬ್ಲಿಕ್ ಎಕ್ಸಾಮೇ ಇಲ್ಲ. ಆದರೆ ಸ್ಕೂಲ್ ಎಜುಕೇಷನ್ ಸಿಸ್ಟಮಲ್ಲಿ ಅವರು ವರ್ಲ್ಡಲ್ಲೇ ಟಾಪ್ ಇದ್ದಾರೆ. ಇಲ್ಲಿ ಬರೀ ಪಬ್ಲಿಕ್ ಎಕ್ಸಾಮ್ ಒಂದೇ ನಮಗೆ ಪ್ಯಾರಾಮೀಟರ್ ಅಲ್ಲ, ಎಜುಕೇಷನ್ ಸಿಸ್ಟಮ್, ಅಪ್ರೋಚ್. ಆಮೇಲೆ ಈಗ ನಾನು ಈ 12 ವರ್ಷದಲ್ಲಿ ನನ್ನ ಅನುಭವ ಪ್ರಕಾರ ಇಂಡಿಯಾದಲ್ಲಿ ಕ್ವಾಲಿಟಿ ಟೀಚರ್ಸ್ ಇಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ಮುಂದಕ್ಕೆ ಇನ್ನೂ ತೊಂದರೆ ಆಗುತ್ತೆ. ಈಗ ನಮ್ದು ಏನು BEd ಸಿಸ್ಟಮ್ ಇದೆಯೋ ಇದು ಪ್ರಾಪರಾಗಿ ಫಂಕ್ಷನ್ ಆಗ್ತಾ ಇಲ್ಲ. ಎಲ್ಲ BEd ಕಾಲೇಜುಗಳು ದುಡ್ಡು ದುಡಿಯೋ ದಂಧೆಗಳಾಗಿದ್ದಾವೆ. ಬರೀ ಅಲ್ಲಿ ಕ್ಲಾಸಸ್ ನಡೆಯೋದಿಲ್ಲ, ದುಡ್ಡು ತೊಗೊತಾರೆ, ಮಾಸ್ ಕಾಪಿಂಗ್ ಮಾಡ್ತಾರೆ, BEd ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಮೇಲೆ ತುಂಬಾ ತೊಂದರೆ ತೋರಿಸುತ್ತೆ. ಈ ಮನವಿ ಮಾಡೋ ಅಷ್ಟು ನಾನು ಶಕ್ತಿವಂತನೂ ಅಲ್ಲ. ಐ ಆಮ್ ಕಾಮನ್ ಮ್ಯಾನ್. ನಾನು ರೈತ ಕುಟುಂಬದಲ್ಲಿ ಹುಟ್ಟಿ ಬಂದಿರೋದು. ನನಗೆ ಏನು ಅನಿಸ್ತದೋ, ನಾನು ಏನು ಅಫೋರ್ಡಬಲ್ ಫೀಸಲ್ಲಿ ಕಾಮನ್ ಮ್ಯಾನ್ ಚಿಲ್ಡ್ರನ್ಸ್ಗೆ ಎಜುಕೇಷನ್ ಕೊಡಬೇಕಂತ ಈ ಫೀಲ್ಡಿಗೆ ಬಂದಿದ್ದೀನೋ, ಪಬ್ಲಿಕ್ ಸಪೋರ್ಟಿಂದ ನನಗೆ ಒಳ್ಳೆ ಸಕ್ಸಸ್ ಸಿಕ್ಕಿದೆ, ರೆಕಗ್ನೇಷನ್ ಸಿಕ್ಕಿದೆ. ಅರ್ಥ, ನನಗೆ ಪಬ್ಲಿಕ್ಕೇ ಗೌರ್ಮೆಂಟ್, ಪೇರೆಂಟ್ಸೇ ಗೌರ್ಮೆಂಟ್.